ಇವತ್ತು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಪೈಕಿ ಅತ್ಯಂತ ದೊಡ್ಡ ಸುದ್ದಿ ಈಗ ನಿಮ್ಮ ಮುಂದೆ. ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ? ರಾಜಕೀಯ ನಾಯಕರು ತಮ್ಮ ಫೋಕಸನ್ನು ಕಳೆದುಕೊಳ್ತಿದ್ದಾರೆ. ಅದರಲ್ಲೂ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಆಡಳಿತ ಪಕ್ಷ ಸರ್ಕಾರ ರಾಜ್ಯದ ಹಿತವನ್ನು ಕಾಪಾಡೋದ್ರಲ್ಲಿ ಎಡುತ್ತಾ ಇದೆಯಾ ಅನ್ನುವ ಪ್ರಶ್ನೆ ಉದ್ಭವಿಸುವಂತ ಆಗ್ತಾ ಇದೆ. ಉಡುಪಿಯ ಕಾರ್ಕಳದಲ್ಲಾಗಿರುವಂಥ ಘಟನೆ ಆ ಮೂಲಕ ಈ ಚರ್ಚೆಗೆ ಕಾರಣವಾಗಿದೆ. ಅಭಿವೃದ್ಧಿಯನ್ನು ಕೇಳೋ ಹಾಗಿಲ್ಲ, ಸಂರಕ್ಷಣೆ ಸುರಕ್ಷಣೆ ಕಾಣ್ತಾ ಇಲ್ಲ, ಗ್ಯಾರಂಟಿಗೆ ಖಜಾನೆ ಖಾಲಿ ಆಗಿದೆ, ಕಾನೂನು ಸುವ್ಯವಸ್ಥೆ ಮೇಲೆ ಸರ್ಕಾರ ಕಣ್ಣಿಟ್ಟಿಲ್ವಾ, ರಾಮರಾಜ್ಯದ ಬಗ್ಗೆ ಡೈಲಾಗ್ ಹೊಡಿತಾರೆ. ಆದರೆ ರಿಯಾಲಿಟಿ ಹಾಗಿಲ್ಲ, ಬೇರೆನೇ ಇದೆ. ರಾಮರಾಜ್ಯವನ್ನು ಆಗಬೇಕು, ರಾಮರಾಜ್ಯ ಆಗ್ತಾ ಇದೆ ಅಂತ ಹೇಳಿದವರು ಇವತ್ತು ಕಾರ್ಕಳದಲ್ಲಿ ಏನು ಆಗ್ತಾ ಇದೆ ಅಂತೇಳಿ ಗೊತ್ತಿಲ್ಲ, ತಿಳ್ಕೊಳ್ತೀವಿ ಅನ್ನುವ ಹಂತಕ್ಕೆ ಹೋಗಿದೆ. ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥ ಕಾರಿನ ದೃಶ್ಯ ಇದೆಯಲ್ಲ, ಇದೇ ಕಾರಿನಲ್ಲಿ ಯುವತಿಯನ್ನು ಕರೆದುಕೊಂಡು ಹೋಗಿ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿದೆ ಎನ್ನುವ ಗಂಭೀರವಾದಂಥ ಆರೋಪವನ್ನು ಹಿಂದೂ ಕಾರ್ಯಕರ್ತರು ಮಾಡಿದ್ದಾರೆ. ಆ ಕಾರಿನ ಒಳಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಆ ಯುವತಿಯ ಚಪ್ಪಲಿ, ಆ ಎಳ್ನೀರಿನ ಒಂದು ಚಿಪ್ಪು ಕಾಣಿಸ್ತಾ ಇದೆ, ಅದರೊಳಗಡೆ ಮತ್ತು ಬರುವಂಥದ್ದನ್ನು ಹಾಕಿ ಕೊಟ್ಟಿದ್ದಾರೆ ಅಂತೇಳಿ ಈಗ ಆರೋಪವನ್ನು ಕೂಡ ಮಾಡಲಾಗಿದೆ. ಗ್ಯಾರಂಟಿಗೆ ಖಜಾನೆ ಖಾಲಿ ಆಗಿದೆ, ದರಗಳು ಏರಿಕೆ ಆಗ್ತಾ ಇದೆ ಅನ್ನೋ ಚರ್ಚೆಗಳು ಶುರುವಾಗ್ತಾ ಇದೆ. ಅಭಿವೃದ್ಧಿ ಸುರಕ್ಷಣೆ ಯಾರು ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ. ಏನಾಗ್ತದೆ ರಾಜ್ಯದಲ್ಲಿ? ಕಾನೂನು ಸುವ್ಯವಸ್ಥೆಯ ಮೇಲೆ ಕಣ್ಣಿಟ್ಟಿಲ್ವ ಸರ್ಕಾರ? ಕಾನೂನು ಸುವ್ಯವಸ್ಥೆ ನಮ್ಮ ಮೊದಲ ಆದ್ಯತೆ. ಎಲ್ಲಿ ರೋಡ್ ರೇಜ್ ಕಡಿಮೆ ಆಗ್ತಿಲ್ಲ, ಬೇಕಾಬಿಟ್ಟಿ ಪ್ರಕರಣಗಳು ದಾಖಲಾಗ್ತಾ ಇದೆ, ಎಗ್ಗಿಲ್ಲದೆ ರೋಡಿ ಶೀಟರ್ಗಳು ಬಾಲವನ್ನು ಬಿಚ್ಚುವಂತಾಗ್ತಾ ಇದೆ, ಸಾಮೂಹಿಕ ಅತ್ಯಾಚಾರದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ, ಮತ್ತೊಂದು ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಸರ್ಕಾರವನ್ನು ಏನು ಪ್ರಶ್ನೆ ಮಾಡೋ ಹಾಗಿಲ್ವಾ? ಹಾಗಾದರೆ ಇನ್ನು ನೋಡಿ, ಆ ಕಾರ್ನ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಈ ಒಂದು ಕಾರ್ನಲ್ಲೇ ಆ ಯುವತಿಯನ್ನು ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿದೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಮಾಡಲಾಗಿದೆ, ಹಿಂದೂ ಕಾರ್ಯಕರ್ತರು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಕಾರ್ಕಳದಲ್ಲಿ ನಡೆದಿರುವಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಕೃತ್ಯಕ್ಕೆ ಬಳಸಿರುವಂಥ ಕಾರು ಇದು KA 14 MB 1329 ಅನ್ನುವಂಥ ನಂಬರ್ ಇರುವಂಥ ಕಾರು. ಇದೇ ಕಾರನ್ನು ಆರೋಪಿ ಸಂತ್ರಸ್ತೆಯನ್ನು ಕರೆದುಕೊಂಡು ಹೋಗುವುದಕ್ಕೆ, ಅಯ್ಯಪ್ಪ ನಗರದಿಂದ ಕರೆದುಕೊಂಡು ಹೋಗುವುದಕ್ಕೆ ಇದೇ ಕಾರನ್ನು ಬಳಸಿದ್ದ ಅನ್ನುವಂಥದ್ದು. ಇದೇ ಕಾರಿನಲ್ಲಿ ಆಕೆಯನ್ನು ಬೇರೆ ಬೇರೆ ರಂಗನಪಲ್ಕೆ ಪ್ರದೇಶದಲ್ಲಿ ಸುತ್ತಾಡಿಸಿದ್ದ. ಜೊತೆಗೆ ಈ ಕಾರಿನಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇದನ್ನು ಕಾರ್ಕಳ ಪೊಲೀಸರು ಈಗಾಗಲೇ ಸೀಸ್ ಮಾಡಿ ಠಾಣೆಗೆ ತಂದು ಇಟ್ಟಿರುವಂಥದ್ದು. ಇದೇ ಕಾರಿನಲ್ಲಿ ಮೂವರು ಸೇರಿ ಯುವತಿಯನ್ನು, ಸಂತ್ರಸ್ತೆ ಯುವತಿಯನ್ನು ಕೃತ್ಯಕ್ಕೆ ಬಳಸ್ಕೊಂಡಿದ್ರು ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಪೊಲೀಸರು ನೀಡಿರುವಂಥದ್ದು. ಹಾಗಾಗಿ ಆರೋಪಿಯನ್ನು ಅಲ್ತಾಫ್ನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಆತನಲ್ಲಿ ಬಳಸಿದಂಥ ಕೃತ್ಯಕ್ಕೆ ಬಳಸಿದಂಥ ಕಾರನ್ನು ಕೂಡ ವಶಪಡಿಸಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ರಾಜ್ಯದಲ್ಲಿ ಕ್ರೈಮ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೇ ಇದೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ರಾಜ್ಯ ಸರ್ಕಾರ ಎಡುತ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಹೆಣ್ಮಕ್ಳು ರಾತ್ರಿ 12 ಗಂಟೆಯಲ್ಲಿ ಈ ದೇಶದ ಮಹಿಳೆಯರು ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಅಬ್ಬಬ್ಬಾ, ಏನ್ ಡೈಲಾಗು, ಏನ್ ಗತ್ತು, ಏನ್ ಗಮ್ಮತ್ತು. ಸಿಎಂ ಸಿದ್ದರಾಮಯ್ಯನವರ ಭಾಷಣ ಕೇಳೋಕಷ್ಟೇ ಚಂದ. ಆದ್ರೆ ಮುಖ್ಯಮಂತ್ರಿ ಸಾಹೇಬ್ರೆ, ರಾಜ್ಯದಲ್ಲಿ ಈಗ ಪರಿಸ್ಥಿತಿ ಹೀಗಿಲ್ವಲ್ಲ.
ಹುಬ್ಬಳ್ಳಿ ಆಯ್ತು, ಮಡಿಕೇರಿ ಆಯ್ತು, ಬೆಂಗಳೂರು ಆಯ್ತು. ಈಗ ಕಾರ್ಕಳದಲ್ಲೂ ಯುವತಿಯರಿಗೆ ರಕ್ಷಣೆ ಇಲ್ವಾ ಅನ್ನೋ ಅನುಮಾನ ದಟ್ಟವಾಗ್ತಾ ಇದೆ. ಯಾಕಂದ್ರೆ ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಅಂತದ್ದೊಂದು ಘೋರ ಘಟನೆ ನಡೆದು ಹೋಗಿದೆ. ರಾಜ್ಯದಲ್ಲಿ ಸಾಲು ಸಾಲು ಕ್ರೈಮ್, ಡೈಲಾಗ್ಗಳಲ್ಲೇ ಬ್ಯುಸಿ ಆದ್ರ ಸಿಎಂ. ಹೆಣ್ಮಕ್ಳು ರಾತ್ರಿ 12 ಗಂಟೆ ರಾತ್ರಿನಲ್ಲಿ ನಿರ್ಭಯದಿಂದ ತಿರುಗಾಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ರಾತ್ರಿ 12 ಗಂಟೆನಲ್ಲಿ ಈ ದೇಶದ ಮಹಿಳೆಯರು ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದಿದ್ರೆ ಆಗಲ್ಲ. ನೋಡಿ, ಸಿಎಂ ಸಾಹೇಬರು ರಾಜ್ಯದಲ್ಲಿ ಮಹಿಳೆಯರು ನಿರ್ಭಯವಾಗಿ ಓಡಾಡಬೇಕು ಅಂತಾರೆ. ಆದರೆ ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲದಂತಾಗಿದೆ. ಹುಬ್ಬಳ್ಳಿ ಮಡಿಕೇರಿ ಘಟನೆ ಮಾಸುವ ಮುನ್ನವೇ ಇದೀಗ ಉಡುಪಿಯ ಕಾರ್ಕಳದಲ್ಲಿ ನಡೆದ ಘಟನೆ ರಾಜ್ಯದ ಜನರನ್ನ ಬೆಚ್ಚಿ ಬಿಡಿಸಿದೆ. ಯುವತಿಯೊಬ್ಬಳನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿ ಬಂದಿದೆ. ಇದೆಲ್ಲ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಅಂತ ಬಿಜೆಪಿಗರು ಪ್ರಶ್ನೆ ಮಾಡ್ತಿದ್ದಾರೆ. ನಿನ್ನೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಅಮಲು ಪದಾರ್ಥವನ್ನ ಡ್ರಗ್ಸ್ ಅನ್ನ ಕೊಟ್ಟು ಯುವತಿಯ ಮೇಲೆ ಅತ್ಯಾಚಾರವನ್ನ ಮಾಡಿರುವಂತ ಪ್ರಕರಣ ಅತ್ಯಂತ ಖಂಡನೀಯವಾದಂಥ ಪೈಶಾಚಿಕವಾದಂಥ ಕೃತ್ಯ ಇದು. ಆ ಯುವಕರ ಕೈಗೆ ಡ್ರಗ್ಸ್ ಹೇಗೆ ತಲುಪಿದೆ, ಆ ಯುವಕರ ಕೈಗೆ ಅಮಲು ಪದಾರ್ಥಗಳು ಹೇಗೆ ತಲುಪ್ತೋ, ಇದರ ಹಿಂದೆ ಯಾವ ಕೈವಾಡಗಳಿದೆ. ಹುಬ್ಬಳ್ಳಿಯ ಘಟನೆಗಳು ನಡೆದಾಗ ಲವ್ ಜಿಹಾದ್ ಅಂತ ಅಂದಾಗ ಅದನ್ನು ಮುಖ್ಯಮಂತ್ರಿಗಳಾದಿಯಾಗಿ ಗೃಹ ಸಚಿವರು ಅದನ್ನು ಅಲ್ಲಗಳೆದಿದ್ರು. ಇವತ್ತು ಆ ಯುವತಿಯನ್ನು ಡ್ರಗ್ಸನ್ನು ಕೊಟ್ಟು ಅಮಲು ಪದಾರ್ಥವನ್ನು ಕೊಟ್ಟು ಅಪಹರಣ ಮಾಡಿ ಅತ್ಯಾಚಾರವನ್ನು ಮಾಡುವುದರ ಹಿಂದೆ ಯಾವ ಶಕ್ತಿಯ ಅಡಗಿದೆ? ಮೂಡ ಗಣಿ ಕಿತ್ತಾಟದ ಮೇಲೆ ಫೋಕಸ್, ಆಡಳಿತ ಸುರಕ್ಷತೆ ಮರೆಯಿತ ಕಾಂಗ್ರೆಸ್. ಮಹಿಳೆಯರ ಸೇಫ್ಟಿ ಬಗ್ಗೆ ಫೋಕಸ್ ಮಾಡಬೇಕಾದ ಸರ್ಕಾರ ಮಾತ್ರ ಗ್ಯಾರಂಟಿ, ತೆರಿಗೆ ಸಂಗ್ರಹ, ಹಣ ಹೊಂದಿಸೋದ್ರಲ್ಲೇ ಬ್ಯುಸಿ ಆಗಿದೆ. ಮತ್ತೊಂದೆಡೆ ಮೂಡ ಆರೋಪದಿಂದ ತಪ್ಪಿಸಿಕೊಳ್ಳೋ ಟೆನ್ಷನ್ ಅಲ್ಲಿದ್ದಾರೆ. ಇತ್ತ ವಿಪಕ್ಷ ನಾಯಕರು ಬರೀ ಸರ್ಕಾರದ ತಪ್ಪು ಹುಡುಕೋದ್ರಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಇಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಯಾರೂ ಕ್ರಮಕ್ಕೆ ಮುಂದಾಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ರಾಜ್ಯದಲ್ಲಿ ಮೇಲಿಂದ ಮೇಲೆ ಯುವತಿಯರು, ಮಹಿಳೆಯರ ಮೇಲೆ ಕ್ರೌರ್ಯಗಳು ನಡೀತಾ ಇವೆ. ಕಾಪಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಆರೋಪ ಸಾಬೀತಿಗೂ ಮೊದಲೇ ದುಷ್ಟರಿಗೆ ಕ್ಲೀನ್ ಚಿಟ್ ಕೊಡ್ತಾ ಇದೆ. ಸದ್ಯ ಈ ಕೇಸಲ್ಲಿ ಸಚಿವರು, ಸಿಎಂ ಸಾಹೇಬರು ಇನ್ನೂ ಅದೇನ್ ರಾಗ ಹಾಡ್ತಾರೋ ಏನು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.